इष्टदं वन्दे परिव्राजकार्तिकम् मूर्तित्वे परिकल्पितशतप्रतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतो वाचं न सदधात्मनेककिरणस्त्रैलोक्यदीपो रविः ಇವತ್ತು ನಮಗೆ ಕಲ್ಯಸ್ವ ವಿಕ್ರಮಗ್ರಹ ಪ್ರತಿಭಾಕ್ಷತಾನಿ ಕಲ್ಯಸ್ವ ವಿಕ್ರಮಗ್ರಹ ಪ್ರತಿಭಾಕ್ಷತಾನಿ ಕಲ್ಯಸ್ವ ವಿಕ್ರಮಗ್ರಹ ಪ್ರತಿಭಾಕ್ಷತಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವವ್ಯಯಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವವ್ಯಯಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವವ್ಯಯಾನಿ ಲಗ್ನ ಚತುರ್ಥ ನಿಧನೆ ಚತುರಶ ಸಂಜ್ಞೆ ಲಗ್ನ ಚತುರ್ಥ ನಿಧನೆ ಚತುರಶ ಸಂಜ್ಞೆ ಲಗ್ನ ಚತುರ್ಥ ನಿಧನೆ ಚತುರಶ ಸಂಜ್ಞೆ ದ್ಯೂನಂಚ ಸಪ್ತಮಗ್ರಹಂ ದಶಮರ್ಕ್ಷಮಾಜ್ಞಾಂ ದ್ಯೂನಂಚ ಸಪ್ತಮಗ್ರಹಂ ದಶಮರ್ಕ್ಷಮಾಜ್ಞಾಂ ದ್ಯೂನಂಚ ಸಪ್ತಮಗ್ರಹಂ ದಶಮರ್ಕ್ಷಮಾಜ್ಞಾಂ ಪುನಃ ದ್ವಾದಶ ಭಾವಗಳಿಂದಾಗಿ ಏನೆಲ್ಲ ಚಿಂತನೆ ಮಾಡಬೇಕು ಅದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಇದರ ಪದಚ್ಛೇದ ಕಲ್ಯಸ್ವ ವಿಕ್ರಮಗ್ರಹ ಪ್ರತಿಭಾಕ್ಷತಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವವ್ಯಯಾನಿ ಲಗ್ನಾತ್ ಚತುರ್ಥ ನಿಧನೆ ಚತುರಶ ಸಂಜ್ಞೆ ಯೂನಂ ಚ ಸಪ್ತಮಗ್ರಹಂ ದಶಮರ್ಕ್ಷಂ ಆಜ್ಞಾ. ಗುರುಗಳೇ, ಪುಸ್ತಕದಲ್ಲಿ ಕಲ್ಪಸ್ವ ಅಂತ ಇದೆ. ಸರಿ ಸರಿ, ಎರಡು ಒಂದೇ, ಅರ್ಥ ಒಂದೇ ಎರಡು. ಕಲ್ಯ ಅಂತ ಹೇಳಿದ್ರು ದೇಹ ಎಂಬುದಾಗಿ ಅರ್ಥ, ಅಂದ್ರೆ ಸೌಂದರ್ಯ ಎಂಬುದಾಗಿ ಅರ್ಥ. ಕಲ್ಪ ಅಂತ ಹೇಳಿದ್ರು ಕೂಡ ಸ್ವಸ್ಥತೆ ಅಂತ, ನಮ್ಮ ದೇಹ ಸ್ವಸ್ಥತೆ ಅಂದ್ರೆ ಸುಂದರವಾಗಿರುವಂತದ್ದಕ್ಕೆ ಹೇಳುವಂತ, ನಮ್ಮ ದೇಹದ ಸೌಂದರ್ಯವನ್ನು ಅಥವಾ ಸ್ವಸ್ಥತೆಯನ್ನು ಲಗ್ನದಿಂದಾಗಿ ಚಿಂತನೆ ಮಾಡುವುದು ಎಂಬುದಾಗಿ ಅರ್ಥ. ಇಲ್ಲಿ ಕ್ರಮವಾಗಿ ಲಗ್ನದಿಂದ ದ್ವಿತೀಯ ರಾಶಿಯಿಂದ ತೃತೀಯ ರಾಶಿಯಿಂದ ಚತುರ್ಥ ಪಂಚಮ ಷಷ್ಠ ಸಪ್ತಮ ಅಷ್ಟಮ ನವಮ ದಶಮ ಏಕಾದಶ ದ್ವಾದಶ ಭಾವಗಳಿಂದಾಗಿ ಏನೇನನ್ನೆಲ್ಲ ಚಿಂತನೆ ಮಾಡಬಹುದು ಅಂತೇಳಿ ಇಲ್ಲಿ ಕ್ರಮವಾಗಿ ಹೇಳಿದ್ದಾರೆ. ಮೊದಲನೆಯದು ಕಲ್ಯ, ಲಗ್ನದಿಂದಾಗಿ ಕಲ್ಯ ಅಂತೇಳಿ ಹೇಳಿದರೆ ನಮಗೆ ನಾನು ಆಗ ಹೇಳಿದಾಗೆ ಸೌಂದರ್ಯ ಅಂತ, ಲಗ್ನದ ಅಂದ್ರೆ ನಮ್ಮ ದೇಹದ ಸೌಂದರ್ಯ ಆಗ್ಲಿ ಅಥವಾ ದೇಹದ ಸ್ವಸ್ಥತೆಯನ್ನಾಗ್ಲಿ ಚಿಂತನೆ ಮಾಡುವಂಥದ್ದು. ಕಲ್ಯಸ್ವ ಇನ್ನು ಎರಡನೇ ಭಾವದಿಂದಾಗಿ ಏನ್ ಚಿಂತನೆ ಮಾಡುವುದು ಸ್ವ ಅಂತೇಳಿ ಹೇಳಿದ್ರೆ ಸಂಪತ್ತು ಎಂಬುದಾಗಿ ಅರ್ಥ. ಅದರಿಂದಾಗಿ ನಮ್ಮ ಸಂಪತ್ತನ್ನೆಲ್ಲ, ನಮ್ಮ ಹತ್ರ ಎಷ್ಟು ದುಡ್ಡುಂಟು, ಕೋಶವನ್ನೆಲ್ಲ ಚಿಂತನೆ ಮಾಡುವಂಥದ್ದು, ಧನವನ್ನು ಚಿಂತನೆ ಮಾಡುವಂಥದ್ದು, ಅಥವಾ ಧನಭಾವ ಅಂತೇಳಿ ಹೇಳ್ತಾರೆ ದ್ವಿತೀಯ ಭಾವಕ್ಕೆ. ದುಡ್ಡನ್ನು ಚಿಂತನೆ ಮಾಡುವಂಥದ್ದು ದ್ವಿತೀಯದಿಂದಾಗಿ. ತೃತೀಯ ರಾಶಿಯಿಂದ ವಿಕ್ರಮ, ನಮ್ಮ ಪರಾಕ್ರಮವನ್ನು ಚಿಂತನೆ ಮಾಡುವಂಥದ್ದು, ಎಷ್ಟು ಸಾಮರ್ಥ್ಯ ಉಂಟು ಇವನಲ್ಲಿ ಅಂತ ಹೇಳುವಂಥದ್ದನ್ನೆಲ್ಲ ತೃತೀಯ ರಾಶಿಯಿಂದ. ನಿನ್ನೆ ನಾವು ಸಹೋದರ ಚಿಂತನೆಯನ್ನು ನೋಡಿದ್ದೇವೆ. ಇವತ್ತೆಲ್ಲ ಒಂದು ಲಗ್ನಕ್ಕೆ ಅವನಿಗೆ ಸಂಬಂಧಪಟ್ಟಾಗಿ, ನಿನ್ನೆ ಅವನ ಸಹೋದರ ಆಗ್ಲಿ ಅದೆಲ್ಲ ಹೊರಗಡೆ ವಿಷಯಗಳು, ಇವತ್ತೆಲ್ಲ ಒಳಗಡೆ ವಿಷಯಗಳು. ನನ್ನದು, ನಾನು, ನನ್ನ ಶರೀರ ಹೇಗುಂಟು, ನನ್ನ ದುಡ್ಡು ಹೇಗುಂಟು, ನನ್ನ ಪರಾಕ್ರಮ ಹೇಗುಂಟು, ನನ್ನ ಮನೆ ಹೇಗುಂಟು, ಎಲ್ಲ ನನ್ನದು ಅಂತ ಹೇಳುವುದಂತದಕ್ಕೆ ಇವತ್ತು ಸ್ವಲ್ಪ ಅವನ ವೈಯಕ್ತಿಕ ಚಿಂತನೆ ಇವತ್ತಿನ ಭಾವಗಳು. ನಿನ್ನೆಯ ಭಾವಗಳಲ್ಲಿ ನಮಗೆ ಹೊರಗಡೆ, ಈಗ 7ನೇ ಭಾವದಿಂದ ಪತ್ನಿ, ಇವತ್ತು 7ನೇ ಭಾವದಿಂದ ಇವನದ್ದೇ ಪತ್ನಿ ಆಗಿರಬಹುದು, ಅಂದ್ರೆ ಇವನ ಕಾಮವನ್ನು ಚಿಂತನೆ ಮಾಡುವಂತ. ಹೀಗೆ ಇವನಿಗೆ ಆಭ್ಯಂತರ ಸಂಬಂಧಪಟ್ಟ ವಿಷಯಗಳು ಕಲ್ಯಸ್ವ ವಿಕ್ರಮ, ಬಾಹ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಹೋರಾದಿಯ ಸ್ತನ ಕುಟುಂಬ ಅಂತೇಳಿ. ಹೀಗೆ ಒಂದು ಎರಡು ವ್ಯತ್ಯಾಸಗಳು. ಇನ್ನು ತೃತೀಯ ರಾಶಿಯಿಂದ ವಿಕ್ರಮ, 4ನೇ ರಾಶಿಯಿಂದ ಗ್ರಹ, ನನ್ನ ಮನೆಯನ್ನ ಚಿಂತನೆ ಮಾಡುವಂತ, ನಮ್ಮ ಮನೆ ಹೇಗುಂಟು, ಜನ್ಮಗ್ರಹಂ ಚತುರ್ಥಾತ್ ಅಂತ ಹೇಳುವಂಥದ್ದು ಮಾತು ಉಂಟು. ಹುಟ್ಟಿದ ಮನೆಯನ್ನು ಕೂಡ ಚಿಂತನೆ ಮಾಡುವಂಥದ್ದು ಚತುರ್ಥದಿಂದ ಅಂತ.
ಹೆಚ್ಚಾಗಿ ತಾಯಿ ಮನೆಯಲ್ಲಿ ಹುಟ್ಟಿರ್ತೇವೆ ಅದರಿಂದಾಗಿ ಆ ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಜನ್ಮಗ್ರಹ ನಾವು ವಾಸ ಮಾಡುವಂತ ಮನೆಯನ್ನು ಕೂಡ ಚತುರ್ಥ ರಾಶಿಯಲ್ಲಿ ಹೆಚ್ಚಾಗಿ ಚಿಂತನೆ ಮಾಡುವಂತದ್ದು. ಅಲ್ಲಿ ಒಂದು ಎರಡು ಪ್ರಕ್ರಿಯೆಗಳುಂಟು, ಆರೂಢ ಅಥವಾ ವಾಸಭೂಹು ಅಂತ ಹೇಳುವಂತದ್ದು ಮಾತುಗಳುಂಟು. ಅಂದ್ರೆ ಆರೂಢ ರಾಶಿಯಿಂದ, ಆರೂಢ ಲಗ್ನದಿಂದಾಗಿ ನಾವು ವಾಸ ಮಾಡ್ತಕ್ಕಂಥ ಮನೆಯನ್ನು ಚಿಂತನೆ ಮಾಡುವಂಥದ್ದು, ಚತುರ್ಥದಿಂದ ಜನ್ಮಗ್ರಹವನ್ನು ಚಿಂತನೆ ಮಾಡುವಂಥದ್ದು, ಹೆಂಡತಿಯ ಮನೆಯನ್ನು ಸಪ್ತಮದಿಂದಾಗಿ, ಹೀಗೆಲ್ಲ ಒಂದು ವ್ಯವಸ್ಥೆಗಳು ಮಾಡಿದ್ದಾರೆ. ಈಗ ನಮಗೆ ನಾವು ಬಾಡಿಗೆ ಮನೆಯಲ್ಲಿದ್ರೆ ಅಂತದ್ದನ್ನು ಎಂಟರಿಂದಾಗಿ ಇನ್ನೊಬ್ಬರ ಮನೆಯನ್ನು ಚಿಂತನೆ ಮಾಡುವ ಎಂಟರಿಂದಲೂ ಮನೆ ಚಿಂತನೆ ಮಾಡುವಂಥದ್ದು ಉಂಟು. ಅದು ಮುಂದಕ್ಕೆ ಬೇರೆ ಬೇರೆ ಭಾವಗಳ ಚಿಂತನೆ ವಿಶೇಷತೆಯನ್ನು ನೋಡುವ. ಈಗ ಗೃಹ ಅಂತ ಹೇಳಿದ್ರೆ ನಾಲ್ಕು, ಪ್ರಧಾನವಾಗಿ ನಾಲ್ಕರಿಂದಲೇ ಮನೆಯನ್ನ ಚಿಂತನೆ ಮಾಡುವಂಥದ್ದು. ಪ್ರತಿಭಾ, ನಮ್ಮಲ್ಲಿ ಎಷ್ಟು ಪ್ರತಿಭೆಗಳು ಉಂಟು, ನಮ್ಮ ಬುದ್ಧಿಶಕ್ತಿ ಹೇಗುಂಟು, ಅದನ್ನೆಲ್ಲ ಚಿಂತನೆ ಮಾಡುವಂಥದ್ದು ಐದನೇ ಭಾವದಿಂದಾಗಿ. ಕ್ಷತಾನಿ, ನಮ್ಮಲ್ಲಿ ಗಾಯದ ಗುರುತುಗಳೆಲ್ಲ ಇರ್ತದಲ್ಲ, ಕ್ಷತ ಅಂತ ಹೇಳಿದ್ರೆ ಗಾಯದ ಗುರುತು, ವ್ರಣ, ಇವುಗಳನ್ನೆಲ್ಲ ಅರ್ಥಾತ್ ನಮ್ಮ ಆರೋಗ್ಯವನ್ನೆಲ್ಲ ಚಿಂತನೆ ಮಾಡುವಂಥದ್ದು ಆರನೇ ಭಾವದಿಂದಾಗಿ. ಚಿತ್ತೋತ್ಥ, ನಮ್ಮ ಮನಸ್ಸಿನ ಉದ್ವೇಗ, ಅರ್ಥಾತ್ ನಮ್ಮಲ್ಲಿ ಎಷ್ಟು ಕಾಮನೆ ಉಂಟು ಎಂಬುದನ್ನು ಚಿಂತನೆ ಮಾಡುವಂಥದ್ದು ಸಪ್ತಮ ರಾಶಿಯಿಂದಾಗಿ. ರಂಧ್ರ, ಅಷ್ಟಮದಿಂದಾಗಿ ಮರಣವನ್ನು, ರಂಧ್ರ ಶಬ್ದದಿಂದಾಗಿ ನಮಗೆ ಮರಣ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಆದ್ರಿಂದಾಗಿ ನಮ್ಮ ಮರಣ ಹೇಗೆ ಬರ್ತದೆ ಅಂತೂ ಪರಾಭವಗಳು, ಅಪವಾದಗಳು ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು ಎಂಟನೇ ಭಾವದಿಂದಾಗಿ. ರಂಧ್ರ ಅಂತ ಹೇಳಿದ್ರೆ ವಿಪತ್ತು ಅಂತೇಳಿ ಹೇಳ್ತಾರೆ, ಆಪತ್ತುಗಳನ್ನು ಚಿಂತನೆ ಮಾಡುವಂಥದ್ದು ಅಂತ. ಇನ್ನು ಗುರು, ಚಿತ್ತೋತ್ತರಂಧ್ರ ಗುರು, ಗುರು ಅಂತ ಹೇಳಿದ್ರೆ ನಮಗೆ ಉಪದೇಶ ಮಾಡ್ತಕ್ಕಂಥವರು, ನಮಗೆ ಸನ್ಮಾರ್ಗದಲ್ಲಿ ಮೊದಲನೇ ಗುರು ತಾಯಿ ಅಂತ ಹೇಳಿದ್ರು ಕೂಡ ಅದು ತಾಯಿಯನ್ನು ಚಿಂತನೆ ಚತುರ್ಥದಿಂದ. ಗುರು ಅಂತ ಹೇಳಿದ್ರೆ ಉಪದೇಶ, ನಮಗೆ ಜ್ಞಾನೋಪದೇಶ ಮಾಡ್ತಾರೆ ಮೊದಲಿಗೆ ತಂದೆ, ಆದ್ರಿಂದಾಗಿ ತಂದೆಯನ್ನು ಚಿಂತನೆ ಮಾಡುವಂಥದ್ದು, ಗುರುಗಳನ್ನ ಚಿಂತನೆ ಮಾಡುವಂಥದ್ದೆಲ್ಲ ಒಂಬತ್ತನೇ ಭಾವದಿಂದಾಗಿ. ಇನ್ನು ಮಾನ, ನಮ್ಮ ಅಭಿಮಾನವನ್ನು ಚಿಂತನೆ ಮಾಡುವಂಥದ್ದು ಹತ್ತನೇ ಭಾವದಿಂದಾಗಿ. ಭವ, ಭವ ಅಂತ ಹೇಳಿದ್ರೆ ನಮ್ಮ ಸಂಸಾರ ಅಂತ ಹೇಳಿ, ಸಂಸಾರವನ್ನು ಚಿಂತನೆ ಮಾಡುವಂಥದ್ದು ಹನ್ನೊಂದನೇ ಭಾವ. ವ್ಯಯ, ಖರ್ಚನ್ನು ಚಿಂತನೆ ಮಾಡುವಂಥದ್ದು, ವ್ಯಯ ಅಂತ ಹೇಳಿದ್ರೆ ದ್ರವ್ಯನಾಶ ಎಂಬುದಾಗಿ ಅರ್ಥ, ಅದನ್ನೆಲ್ಲ ಚಿಂತನೆ ಮಾಡುವಂಥದ್ದು 12ನೇ ಭಾವದಿಂದಾಗಿ. ಇದು 12 ಭಾವಗಳಿಂದ ಚಿಂತನೀಯವಾಗಿರತಕ್ಕಂತಹ ವಿಷಯಗಳು. ಮುಂದಿನ ನಮಗೆ ಇದು 2 ಪಾದಗಳಲ್ಲಿ ಹೇಳಿ, ಮತ್ತೆ ಲಗ್ನಾತ್ ಚತುರ್ಥ ನಿಧನೆ ಚತುರಶ್ರ ಸಂಜ್ಞೆ, ಚತುರಶ್ರ ಅಂತ ಹೇಳುವಂತಹ ಸಂಜ್ಞೆಯನ್ನು ಹೇಳ್ತಾರೆ. ಕೆಲವು ಕಡೆ ಚತುರಶ್ರ ಅಂತ ಹೇಳಿ ಬರ್ತದೆ. ತ್ರಿದಶ ತ್ರಿಕೋಣ ಚತುರಶ್ರ ಅಂತೇಳಿ ಮುಂದಕ್ಕೆ 2ನೇ ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ತ್ರಿದಶ ತ್ರಿಕೋಣ ಚತುರಶ್ರ ಸಪ್ತಮಾಹ ಅವಲೋಕೇಂದ್ರ ಚರಣಾಭಿವೃದ್ಧಿತ ಹೇಳಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಚತುರಶ್ರ ಅಂತ ಹೇಳುವಂತ ವಿಷಯಗಳು ತುಂಬಾ ಕಡೆ ಬರ್ತದೆ. ಹಾಗಿದ್ರೆ ಚತುರಶ್ರ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಲಗ್ನಾತ್ ಚತುರ್ಥ ನಿಧನೆ, ಲಗ್ನದಿಂದ ಚತುರ್ಥ ರಾಶಿ ಮತ್ತೆ ನಿಧಾನ ಅಷ್ಟಮ ರಾಶಿ ಅಂತ ಹೇಳುವಂಥದ್ದು ಚತುರಶ್ರ ಎಂಬತಕ್ಕಂತಹ ಸಂಜ್ಞೆ ಉಳ್ಳಂತದ್ದಾಗಿರ್ತದೆ. ಅಂದ್ರೆ 4, 8 ಭಾವಗಳಿಗೆ ಅಥವಾ ರಾಶಿಗಳಿಗೆ ಚತುರಶ್ರ ಅಂತ ಹೇಳುವಂತಹ ಸಂಜ್ಞೆಯನ್ನ ಹೇಳ್ತಾರೆ. ದ್ಯೂನಂಚ ಸಪ್ತಮ ಗ್ರಹಂ, 7ನೇ ರಾಶಿಗೆ ದ್ಯೂನ ಅಂತ ಹೇಳುವಂತಹ ಸಂಜ್ಞೆ ಇದೆ. ದಶಮರ್ಕ್ಷಂ ಆಜ್ಞಾ, ಕೆಲವು ಸಂಜ್ಞೆಗಳಿಗೆ ಅರ್ಥ ಇರ್ತದೆ, ಕೆಲವು ಸಂದರ್ಭವಶಾತ್ ಕೆಲವು ಸಂಜ್ಞೆಗಳು ಬರ್ತಾ ಇರ್ತದೆ. 2 ಉದ್ದೇಶದಿಂದಾಗಿ ಸಂಜ್ಞೆಗಳನ್ನು ಹೇಳುವಂಥದ್ದು. ಆಜ್ಞೆಯನ್ನು ಚಿಂತನೆ ಮಾಡುವಂಥದ್ದು ದಶಮ ರಾಶಿಯಿಂದಾಗಿ. ದಶಮ ರಾಶಿಗೆ ಆಜ್ಞಾ ಎಂಬತಕ್ಕಂತಹ ಸಂಜ್ಞೆ ಇದೆ.
ಯಾರಾದ್ರೂ ನಾವು ಆಜ್ಞೆ ಮಾಡಬೇಕಾಗಿದ್ರೆ ಅದನ್ನ ಅಂತರಿಂದಾಗಿ ಚಿಂತನೆ ಮಾಡುದು. 10ನೇ ರಾಶಿಯಲ್ಲಿ ಯಾರಾದ್ರೂ ಪಾಪಗ್ರಹರಿದ್ರೆ ನಮ್ಮ ಆಜ್ಞೆಗೆ ಬೆಲೆ ಇಲ್ಲ ಅಂತ ಹೇಳಿ, ಶುಭಗ್ರಹರಿದ್ರೆ ನಮ್ಮ ಆಜ್ಞೆಯನ್ನು ಕೇಳ್ತಾರೆ, ಅವನ ಆಜ್ಞೆ ಕೇಳಲ್ಪಡ್ತದೆ. ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಎಲ್ಲಿ ನಾವು ಪ್ರಶ್ನೆ ಇಟ್ಟಿದ್ದೆವು ಅಲ್ಲಿ ಆಜ್ಞೆಗೆ ಬೆಲೆ ಉಂಟು, ಕೇಳ್ತಾರೆ ಅಂತ ಈ ರೀತಿಯಲ್ಲಿ ಚಿಂತನೆ ಮಾಡುವಂತ ಪ್ರಕ್ರಿಯೆಗಳು. ಇದು ಒಂದೊಂದು ರಾಶಿಗೆ ಇರತಕ್ಕಂತಹ ಸಂಜ್ಞೆಗಳು. ಇಲ್ಲಿ ನಮಗೆ ಕಲ್ಯಸ್ವ ವಿಕ್ರಮ ಗ್ರಹ ಪ್ರತಿಭಾಕ್ಷತಾನಿ ಚಿತ್ತೋತ್ತರಂಧ್ರ ಗುರುಮಾನ ಭವವ್ಯಯಾನಿ, ಇಲ್ಲಿ 2 ಶಬ್ದಗಳಲ್ಲಿ ನಮಗೆ 12 ಭಾವಗಳನ್ನು ಹೇಳಿದ್ದಾರೆ. ಕರೆಕ್ಟ್ 6ಕ್ಕೆ ಒಂದು, ಪುನಃ 6ಕ್ಕೆ ಇನ್ನೊಂದು ಅಂತೇಳಿ 2 ಪಾದಗಳಲ್ಲಿ ಸಮಾಸವನ್ನು ಮಾಡಿ, 2 ಪ್ರತ್ಯೇಕ ಸಮಾಸಗಳನ್ನು ಮಾಡಿ, 2 ಸಮಾಸಗಳಿಂದಾಗಿ ಎರಡೇ ಸಮಾಸಯುಕ್ತವಾದ 2 ಶಬ್ದಗಳಿಂದಾಗಿ ಇಡೀ 12 ಭಾವಗಳನ್ನು ಹೇಳಿದ್ದಾರೆ. 1ಕ್ಕೆ 6ಕ್ಕೆ 6ರವರೆಗೆ ಒಂದು, 6ರ ನಂತರ ಒಂದು. ಇದರಿಂದ ನಮಗೆ ಒಂದು ದೃಶ್ಯ ಮತ್ತೆ ಅದೃಶ್ಯ ಭಾಗ ಅಂತ ಹೇಳುವಂತದ್ದು ಒಂದು ವ್ಯವಸ್ಥೆ ಇದೆ. 1ರಿಂದ 6ರವರೆಗೆ ಅದೃಶ್ಯ ಭಾವ, 7ರಿಂದ 12ರವರೆಗೆ ನಮಗೆ 6 ರಾಶಿಗಳು, ಅದು ದೃಶ್ಯ ಭಾವಗಳು ಅಂತೇಳಿ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಅದನ್ನು ಸೂಚನೆ ಮಾಡಿದ ಹಾಗೆ ಆಗ್ತದೆ ಅಂತೇಳಿ ಅಭಿಪ್ರಾಯವನ್ನ ಹೇಳ್ತಾರೆ ಒಂದು ವ್ಯಾಖ್ಯಾನದಲ್ಲಿ. ಅದು ದೃಶ್ಯ ಅದೃಶ್ಯ ಅದರ ವ್ಯವಸ್ಥೆ ಮುಂದಕ್ಕೆ ನೋಡುವ, ವ್ಯವಸ್ಥೆಗಳು ಬಂದಾಗ ಮುಂದಕ್ಕೆ ಬರ್ತದೆ ನಮಗೆ ಪಾಠದಲ್ಲಿ, ಆಗ ಅದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವ. ಯಾವುದರಲ್ಲಿ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ, 4ನೇ ಅಧ್ಯಾಯದಲ್ಲಿ ಎಲ್ಲ, 5ನೇ ಅಧ್ಯಾಯದಲ್ಲಿ ಎಲ್ಲ ಬರ್ತದೆ ನಮಗೆ. ಆ ವ್ಯವಸ್ಥೆಯಲ್ಲಿ ನೋಡುವ ಯಾವುದು ದೃಶ್ಯ ಅದೃಶ್ಯ ಅಂತೂ ಇಷ್ಟು ತಿಳ್ಕೊಂಡ್ರೆ ಸಾಕು ನಾವೀಗ. ಲಗ್ನ ಚತುರ್ಥ ಇದಕ್ಕೆ ಉದಾಹರಣೆ ಹೇಗೆ ತರ ಅಂದ್ರೆ ಸ್ಪಷ್ಟ ಆಗ್ಲಿಕ್ಕೆ 1ನೇ ಭಾವ 2ನೇ ಭಾವ ಮತ್ತೆ ಇದು ಅಂದ್ರೆ ಒಂದು ಉದಾಹರಣೆ ಕೊಟ್ರೆ ಸ್ಪಷ್ಟ. ಈಗ ನಮಗೆ ಮೇಷರಾಶಿ ಅಂತ ಸಾಮಾನ್ಯ ಲಗ್ನ, ಅಥವಾ ನಿಮಗೆ ಮೇಷರಾಶಿ 1ನೇ ರಾಶಿ ಆಗ್ತದಲ್ಲ, ಮಕರ ಲಗ್ನ ಅಥವಾ ನಿನ್ನೆ ಯಾವ್ದು ಬರ್ಲಿಲ್ಲ, ಸಿಂಹ ಲಗ್ನ ಅಂತೇಳಿ ಇಟ್ಕೊಳ್ಳುವ. ಸಿಂಹ ಲಗ್ನ ಅಂತೇಳಿ ಇಟ್ಕೊಂಡಾಗ ಸಿಂಹ ರಾಶಿಯಿಂದಾಗಿ ತನ್ನ ಸ್ವಸ್ಥತೆಯನ್ನ, ದೇಹದ ವ್ಯವಸ್ಥೆಯನ್ನ ಚಿಂತನೆ ಮಾಡುವಂಥದ್ದು. ಸಿಂಹ ಹೇಗಿರ್ತದೆ? ಸಿಂಹ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ, ಅದರಿಂದಾಗಿ ಅವನ ದೇಹ ಪ್ರಕೃತಿಯು ಕೂಡ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ ಅಂತೇಳಿ. ಅದಕ್ಕೆ ಹೊಟ್ಟೆಗೆ ಅದಕ್ಕೆ 1 ವರ್ಷಕ್ಕೆ 1 ಸಲ ಆಹಾರ ಸಿಕ್ಕಿದ್ರೂ ಸಾಕಾಗ್ತದೆ ಅಂತ ಹೇಳುವಂಥದ್ದು. ಅಥವಾ ಆಹಾರದಿಂದ ಬೇಕಾಗ್ತದೆ, ಕಾಮ ಅದರದ್ದು. ಅದು ವರ್ಷಕ್ಕೊಂದು ಸಲ ಸಿಂಹಿಣಿಯೊಂದಿಗೆ ಕೂಡ್ತದೆ ಹೇಳುವಂತ ವಿಷಯಗಳಿರುವಂಥದ್ದು. ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಚಿಂತನೆ ಮಾಡ್ಬೋದು. ಈಗ ದೇಹದ ಸ್ವಸ್ಥತೆ ಅಂತೇಳಿ ಹೇಳಿದಾಗ ಸಿಂಹಕ್ಕೆ ಕೆಲವು ಸಲ ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು ಆವಾಗ ಬರ್ತಾ ಇರ್ತದೆ. ಅದರಿಂದಾಗಿ ಅದು ಹೊಟ್ಟೆಯ ರಾಶಿಯು ಕೂಡ ಸೊ ದೇಹದ ಸ್ವಸ್ಥ, ಅಲ್ಲಿ ಪಾಪಗ್ರಹರು ಯಾರಾದ್ರೂ ಇದ್ರೆ ಅವನಿಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇರ್ತದೆ ಅಂತ ಹೇಳುದು. ಅಲ್ಲಿ ಶುಭಗ್ರಹರಿದ್ರೆ ಇಲ್ಲ ಭಾಗ ಸಿಂಹ ಕಟಿ, ಈಗ ಯಾವ್ದು ಹುಡುಗಿ ಆಗಿದ್ರೆ ಸುಂದರನಾಗಿರ್ತಾನೆ, ಶುಭಗ್ರಹರಿದ್ರೆ ಸುಂದರ ಅಂತ ಹೇಳ್ಬೇಕು. ಶುಭಗ್ರಹರು ಯಾರು ಪಾಪಗ್ರಹರು ಯಾರು ಅಂತ ಮುಂದಕ್ಕೆ ನಮಗೆ 2ನೇ ಅಧ್ಯಾಯದಲ್ಲಿ ಬರುವಂತದ್ದು, ಆಗ ನೋಡುವ. ಅಂತೂ ಆ ಲಗ್ನ ನಮಗೆ ಒಳ್ಳೇದಿದ್ರೆ ಪುಷ್ಟಿಯನ್ನ ಹೇಳಬೇಕು. ಆ ಲಗ್ನಕ್ಕೆ ಯಾರ ಪಾಪಗ್ರಹರ ದೃಷ್ಟಿ, ಪಾಪಗ್ರಹರ ಯೋಗಗಳೆಲ್ಲ ಬಂದಾಗ ಆ ಭಾವದ ಹಾನಿಯನ್ನ ಹೇಳಬೇಕಾಗ್ತದೆ. ಅರ್ಥಾತ್ ಸ್ವಸ್ಥತೆ ಇಲ್ಲ, ಅನಾರೋಗ್ಯಗಳು ಇರ್ತದೆ ಅಂತ ಹೇಳಬೇಕು. ಅಲ್ಲಿಂದ ದ್ವಿತೀಯ ಭಾವ ಕನ್ಯಾ ಭಾವ, ಕನ್ಯಾ ರಾಶಿಯಾಗಿರ್ತದೆ. ಕನ್ಯಾ ರಾಶಿಯಿಂದ ದುಡ್ಡನ್ನು ನಾವು ಚಿಂತನೆ ಮಾಡಬೇಕು. ಇವತ್ತು ಕನ್ಯಾ ರಾಶಿಯಲ್ಲಿ ಯಾರಿದ್ದಾರೆ? ನಮಗೆ ಕೇತು ಗ್ರಹ ಇದ್ದಾನೆ. ಹಾಗಿದ್ದಾಗ ಪಾಪಗ್ರಹ ಬಂದಾಗ ದುಡ್ಡಿನ ಏನೋ ತೊಂದರೆಗಳು, ನಷ್ಟಗಳು ಬರ್ತದೆ ಅಂತ ಹೇಳಬೇಕು. ಕನ್ಯಾ ಅಂತ ಹೇಳುವಂತದ್ದು ರಾಶಿ ನಮಗೆ ಯಾಕೆ ಅಂತ ಹೇಳಿದ್ರೆ ಅದು ಇನ್ನೊಬ್ಬರ ಮನೆಗೆ ಅವತ್ತು ಅವಳು ಹೋಗ್ಲಿಕ್ಕಿರುವಂತವಳು. ಸಾಮಾನ್ಯ ನಮಗೆ ವಿದೇಶ ರಾಶಿ ಅಂತ ಹೇಳ್ತೇವೆ. ಕನ್ಯಾಯಾಂ ಪರದೇಶಗಃ ಪ್ರಿಯವಚಾಹ ಕನ್ಯಾ ಪ್ರಜಾ. ಅದರಿಂದಾಗಿ ವಿದೇಶದಿಂದ ಯಾವುದೊಂದು ವ್ಯವಸ್ಥೆಯಲ್ಲಿ ದುಡ್ಡನ್ನು ಚಿಂತನೆ ಮಾಡ್ಬೇಕಾದ್ರೆ ನಿಮಗೆ ವಿದೇಶದಿಂದ ದುಡ್ಡು ಬರುವಂತಹ ಸಾಧ್ಯತೆಗಳು ಇದೆ ಅಂತೇಳಿ ಎಲ್ಲ ಚಿಂತನೆ ಮಾಡಬಹುದು. ಅಥವಾ ಕನ್ಯಾ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಸ್ತಿಗಳು, ಈಗ ತಾಯಿಯಿಂದಲೋ, ಹೆಂಡತಿ ಕಡೆಯಿಂದಲೋ, ಅಕ್ಕನ ಕಡೆಯಿಂದಲೋ, ತಂಗಿ ಕಡೆಯಿಂದ, ಹೀಗೆ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೋ ಸ್ವಲ್ಪ ಲಾಭ ಆಗುವಂತ, ಧನ ಲಾಭ ಆಗುವಂತ ಲಕ್ಷಣಗಳೆಲ್ಲ ಇದೆ ಅಂತೇಳಿ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ.
ವಿಕ್ರಮ. ವಿಕ್ರಮ ರಾಶಿ ನಮಗೆ ತುಲಾ ರಾಶಿ ಪರಾಕ್ರಮ. ತುಲಾ ರಾಶಿಯ ಅಧಿಪತಿ ನಮಗೆ ಯಾರು? ಶುಕ್ರ ಆಗಿರ್ತಾನೆ. ಅದರಿಂದಾಗಿ ಶುಕ್ರ ಯಾವ ರಾಶಿಯಲ್ಲಿರ್ತಾನೆ ನೋಡಿಕೊಂಡು ಅವನ ಬಲಿಷ್ಠತೆಗುಂಟಾಗಿ ಪರಾಕ್ರಮ. ತುಲಾ ನಮಗೆ ಒಳ್ಳೆಯ ಸಾಧನ ಆದ್ರಿಂದಾಗಿ, ಮತ್ತೆ ಅವನ ಶುಕ್ರನು ಒಳ್ಳೆಯ ಗ್ರಹ ಆದ್ರಿಂದಾಗಿ ಪರಾಕ್ರಮಗಳೆಲ್ಲ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ ಗೃಹ ಮನೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಗುಪ್ತ ರಾಶಿ ಅಂತೇಳಿ ಅದಕ್ಕೆ ಹೆಸರು ಉಂಟು. ಮತ್ತೆ ಹುತ್ತ ಎಲ್ಲ ಇರುವಂತ ರಾಶಿ, ಅಥವಾ ಮನೆ ಹತ್ತಿರ ಹುತ್ತ ಇದೆ, ಹೀಗೆಲ್ಲ ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ. ಅಥವಾ ಆ ಅಧಿಪತಿಗೆ ಇವತ್ತು ವೃಶ್ಚಿಕಕ್ಕೆ ವೃಶ್ಚಿಕಾಧಿಪತಿ ದೃಷ್ಟಿ ಇದೆ, ಕುಜನ ನೇರ ದೃಷ್ಟಿ ಇದೆ, ಕುಜ ನೋಡ್ತಾ ಇರ್ತಾನೆ. ಅದರಿಂದಾಗಿ ಮನೆ ಒಳ್ಳೇದಿದೆ, ಮುಂದಕ್ಕೆ ಬರ್ತದೆ ನಮಗೆ. ಒಂದೊಂದು ಮನೆಯ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ಲಿಕ್ಕೆಲ್ಲ ಅಂತ ವಿಷಯಗಳು ಬರ್ತದೆ. ಈಗ ಮೇಲ್ನೋಟಕ್ಕೆ ಹೇಳುವಂಥದ್ದು ಗುರುವಿನ ದೃಷ್ಟಿ ಇದೆ ಅಲ್ಲಿಗೆ. ಅದರಿಂದಾಗಿ ರಮ್ಯವಾಗಿರ್ತ ಅಥವಾ ದೃಢವಾಗಿರ್ತಕ್ಕಂತಹ ಮನೆ ಅಂತೇಳಿ ಹೇಳ್ಬೋದು. ಮತ್ತೆ ಕುಜನ ದೃಷ್ಟಿ ಇರುವುದರಿಂದ, ಕುಜ ಅದರಿಂದಾಗಿ ಅಗ್ನಿಗೆ ಸಂಬಂಧಪಟ್ಟ ಏನಾದ್ರೂ ಸ್ವಲ್ಪ ತೊಂದರೆಗಳು ಮನೆಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಅವಕಾಶಗಳಿರ್ತದೆ ಅಂತ ಹೀಗೆಲ್ಲ ಚಿಂತನೆ ಮಾಡ್ಬೋದು. 5ರಿಂದ ಪ್ರತಿಭಾ ಧನುರಾಶಿಯಿಂದಾಗಿ, ಅದರಿಂದಾಗಿ ಪ್ರತಿಭೆಯಲ್ಲಿ ಯುದ್ಧ ಕೌಶಲ್ಯ ಧನುರಾಶಿ ಆದ್ರಿಂದಾಗಿ, ಧನುರ್ವಿದ್ಯೆಯೋ ಅಥವಾ ಗುರುವೇ ಆದ್ರಿಂದಾಗಿ ಅದರ ಅಧಿಪತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿದ್ಯೆಗಳೆಲ್ಲ ಕಲಿಯುವಂತ ಯೋಗಗಳೆಲ್ಲ ಇದೆ ಅಂತೇಳಿ ಹೇಳ್ಬೋದು. 6ರಿಂದ ಕ್ಷತ ಗಾಯದ ಗುರುತುಗಳು ಮಕರ ರಾಶಿ ಆದ್ರಿಂದಾಗಿ ಕಾಲಿನ ಗಂಟಿನ ಹತ್ತಿರ, ಅಥವಾ ಶನಿಗೆ ಹೇಳುವಂಥದ್ದು ಹೊಟ್ಟೆಯ ಕೆಳಗಡೆ ಭಾಗ ಇತ್ಯಾದಿ ತುಂಬಾ ವಿಭಾಗ ಅವನಿಗೆ ಮುಂದಕ್ಕೆ ಬರ್ತದೆ. ಅದು ಯಾವ ಯಾವ ವಿಭಾಗ ಹೇಳ್ತಾರೆ ಅಂದ್ರೆ ಶನಿಗೆ ಸಂಬಂಧಪಟ್ಟ ವಿಷಯಗಳನ್ನು, ಮಕರ ರಾಶಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಗಾಯದ ಗುರುತು ಇತ್ಯಾದಿ ವಿಷಯಗಳಿಗೆ ಉಪಯೋಗಿಸಿಕೊಳ್ಳಬಹುದು. ಅನಾರೋಗ್ಯಕ್ಕೂ ಆಗ್ತದೆ. ಮಕರ ಅಂತ ಹೇಳುವಂಥದ್ದು ನೀರಿನ ಒಂದು 2ನೇ ಭಾಗ ನೀರು ಆದ್ರಿಂದಾಗಿ ಶೀತ ಕಫ ಸಂಬಂಧಪಟ್ಟ ಅನಾರೋಗ್ಯಗಳು ಬರ್ತದೆ ಹೇಳಿ ಚಿಂತನೆ ಮಾಡಬಹುದು. ಇನ್ನು 7ಮ ರಾಶಿ ನಮಗೆ ಶನಿ, ಕುಂಭರಾಶಿ. ಕುಂಭರಾಶಿಯು ಮತ್ತೆ ಅದು ಸ್ವಲ್ಪ ನಿಧಾನ ರಾಶಿ. ಹಾಗೆ ಅಲ್ಲಿಯ ಅಧಿಪತಿ ಅಂದ್ರೆ ಅದು ಸ್ವಲ್ಪ ಗುಪ್ತ ರಾಶಿ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕಲಹಗಳ ವಿಷಯಗಳು ಚಿಂತನೆ ಉಂಟು. ಮತ್ತೆ ಶನಿಯು ಅಲ್ಲಿ ಸ್ಥಿತಿ ಇದ್ದಾನೆ. ಅದರಿಂದಾಗಿ ನಿಧಾನ, ಬಾರಿ ವಿಳಂಬವಾಗಿ ನಿಮ್ಮ ಕಾಮನೆಗಳು ತುಂಬಾ ನಿಧಾನ ಇದೆ ಅಂತೇಳಿ ಹೇಳ್ಬೋದು ನಮಗೆ. ಇನ್ನು 8ನೇ ರಾಶಿ ನಮಗೆ ಮೀನ ರಾಶಿ ಬರ್ತದೆ. ಅಲ್ಲಿಂದ ಮರಣ ಇತ್ಯಾದಿಗಳನ್ನು, ಮೀನ ಅಂತ ಹೇಳಿದ್ರೆ ನೀರಿನಲ್ಲಿ ಇರುವಂತದ್ದು, ಅಲ್ಲಿ ರಾಹುವಿನ ಸ್ಥಿತಿ, ವಿಪತ್ತುಗಳು ಅಂದ್ರೆ ಜಲಕ್ಕೆ ಸಂಬಂಧಪಟ್ಟ ಹಾಗೆ ವಿಪತ್ತುಗಳು, ವಿಷಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಿಷ ಜಂತುಗಳಿಗೆ ಸಂಬಂಧಪಟ್ಟ ಹಾಗೆ ವಿಪತ್ತುಗಳನ್ನೆಲ್ಲ ಹೇಳಬಹುದು. ಇನ್ನು ಅಲ್ಲಿಂದ ನಮಗೆ ಮೇಷರಾಶಿ 9ನೇ ರಾಶಿ ಆಗ್ತದೆ. ಗುರು, ಮೇಷರಾಶಿ ಅಧಿಪತಿ ಗುರು ಇವನ ಜೊತೆಗಿದ್ದಾನೆ. ಅದರಿಂದಾಗಿ 9ನೇ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ತಂದೆಗೆಲ್ಲ ಅನುಕೂಲತೆಗಳನ್ನ ಹೇಳಬಹುದು ನಮಗೆ. ಮತ್ತೆ ತಂದೆಯ ಸ್ವಭಾವವನ್ನು ಮೇಷರಾಶಿಯಿಂದ ಹೇಳಬಹುದು. ತಂದೆ ಮೇಷದ ಸ್ವಭಾವನೆಲ್ಲ ತಂದೆಗೆ ಅನುಕೂಲ ಚಿಂತನೆ ಮಾಡಬಹುದು. ಗುರು ಮಾನ 10ರಿಂದಾಗಿ ನಮಗೆ ದಶಮದಲ್ಲಿ ಅಂಗಾರಕ ಬಂದ್ರೆ ತುಂಬಾ ಒಳ್ಳೇದು ಅಂತೇಳಿ ಇರುವಂತದ್ದು. ಹಾಗೆ ಗುರು ಕೂಡ ಒಳ್ಳೇದು ಅಲ್ಲಿ ಮುಂದಕ್ಕೆ ಬರ್ತದೆ. ಅದೆಲ್ಲ ದಶಮಿ ಅಂಗಾರಕೋ ಯಸ್ಯ ಸುಜಾತ ಕುಲದೀಪಕ ಅಂತೇಳಿ ಅಂತ ಮಾತುಗಳೆಲ್ಲ ಬರ್ತದೆ. ಅಂತೂ ಅದರ ಮಾನ ಒಳ್ಳೆ ಅಭಿಮಾನ ಇರ್ತದೆ ಅಂತೇಳಿ ಹೇಳ್ಬೋದು. 11ಶ ರಾಶಿ ಮಿಥುನ ರಾಶಿ. ಭವ ನಮ್ಮ ಸಂಸಾರಗಳು, ಒಂದಷ್ಟು 2 ಸಂಸಾರಗಳು ಒಟ್ಟು ಸೇರುವಂತದ್ದು ಮಿಥುನದಿಂದಾಗಿ ಅಂತ ಹೇಳ್ಬೋದು. ವ್ಯಯ, ಅಲ್ಲಿ ರವಿಯ ಸ್ಥಿತಿ, ಲಗ್ನಾಧಿಪತಿಯ ಸ್ಥಿತಿ. ಕರ್ಕಾಟಕ ರಾಶಿ ವ್ಯಯ. ಕರ್ಕಾಟಕ ಹೇಗೆ ಅಂತ ಹೇಳಿದ್ರೆ ಚಂದ್ರನ ರಾಶಿ, ಅದು ನಮಗೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಹಾಗೆ ಆ ರಾಶಿಗೆ ಒಂದು ಸ್ವಭಾವ ಉಂಟು. ಮತ್ತೆ ಏಡಿ ಹೇಳ್ತಾರೆ ಕರ್ಕಾಟಕ ಅಂತ ಹೇಳಿದ್ರೆ ಏಡಿ, ಅದು ಸ್ವಲ್ಪ ವಕ್ರವಾಗಿ ಹೋಗುವಂತ ಧನ ನಷ್ಟಗಳು, ಅದರಿಂದಾಗಿ ನಮ್ಮ ವಕ್ರಗತಿಯಿಂದಾಗಿ ಧನ ನಷ್ಟಗಳು ಬರುವಂತದ್ದು, ಅಥವಾ ನಮ್ಮ ಗಡಿಬಿಡಿಯಿಂದಾಗಿ ಧನ ನಷ್ಟಗಳು ಬರುವಂತದ್ದು. ಈ ನಷ್ಟಕ್ಕೆ ಸಂಬಂಧಪಟ್ಟಾಗಿ ಆ ರಾಶಿಗೆ ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಚಿಂತನೆಗಳನ್ನ ಮಾಡಬಹುದು.
ಹೀಗೆ ನಮ್ಮ ಅಲ್ಲಿಗೆ ಯೋಚನೆ ಮಾಡಿಕೊಂಡು ಆಯಾ ಭಾವಕ್ಕೆ ಸಂಬಂಧಪಟ್ಟಾಗ ಇನ್ನು ಇಷ್ಟು ಮಾತ್ರ ಅಲ್ಲ, ಈಗ ನಾವು ಹೇಳಿರುವಂತಹ ವಿಷಯಗಳು ಮಾತ್ರ ಅಲ್ಲ, ಭಾವದಿಂದ ಚಿಂತನೆ ಮಾಡುವಂಥದ್ದು. ನಿಮಗೆ ಅದೇ ಪ್ರಶ್ನ ಮಾರ್ಗದಲ್ಲಿ ಅಥವಾ ಜ್ಯೋತಿಷ ದರ್ಪಣದಲ್ಲಿ ಕೂಡ ಬರ್ತದೆ, ಮುಂದಕ್ಕೆ ಪಾಠದಲ್ಲಿ ಭಾವಚಿಂತನೆಯ ವಿಷಯಕ್ಕೆ ಬಳಗ ಬರ್ತದೆ. ಒಂದಷ್ಟು ಶ್ಲೋಕಗಳಿದೆ. ಲಗ್ನದಿಂದ ಏನೆಲ್ಲ ಚಿಂತನೆ ಮಾಡ್ಬೇಕು: ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶೇಷಸುಖಂ ಜಯವೋಪುಷ್ಟ ತತ್ಸರ್ವಂ ಚಿಂತನೀಯಂ ಹಿ ಲಗ್ನತಃ ಅಂತೇಳಿ ಹೀಗೆಲ್ಲ ಲಗ್ನದಿಂದಾಗಿ ಚಿಂತನೆ ಮಾಡುವಂತ ವಿಷಯ. ಮತ್ತೆ ವ್ಯಾಖ್ಯಾನಗಳಲ್ಲಿ ಕೊಟ್ಟಿರ್ತಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಭಾವಚಿಂತನೆಗಳಿದೆ. ಪರಾಶರ ಹೊರೆಯಲ್ಲಿ ಲಗ್ನ ಶರೀರ ಚಿಂತಾ ದ್ವಿತೀಯ ಸಂಚ ವೈತ್ರಗಂ ಭರಣೀಯ ಜನಂ ವಾಚಂ ಅಶ್ವಾದಿಚ ವದೇದ್ಬುಧ ಅಂತೇಳಿ ಲಗ್ನದಿಂದಾಗಿ ಶರೀರ ಚಿಂತೆಯನ್ನ, ನಮ್ಮ ಶರೀರ ಹೇಗಿರ್ತದೆ ಅದರ ಚಿಂತನೆಯನ್ನ, ದ್ವಿತೀಯ ರಾಶಿಯಿಂದಾಗಿ ನಮ್ಮ ಸಂಪತ್ತನ್ನು, ಹಾಗೆ ಪಿತೃಗ ನಮ್ಮ ಹಿರಿಯರ ಪಿತ್ರಾರ್ಜಿತ ಆಸ್ತಿಗಳನ್ನು, ಭರಣೀಯ ಜನಂ ನಮ್ಮ ಕುಟುಂಬವನ್ನ, ವಾಚಂ ನಮ್ಮ ಮಾತುಗಳನ್ನ ದ್ವಿತೀಯದಿಂದಾಗಿ, ಪಶ್ವಾದಿಚ ವದೇತ್ ಪಶುಗಳನ್ನೆಲ್ಲ, ಹೆಚ್ಚಿನ ಶಾಸ್ತ್ರಗಳಲ್ಲಿ ಪಶುಗಳನ್ನೆಲ್ಲ, ಸಾಕು ಪ್ರಾಣಿಗಳನ್ನೆಲ್ಲ ಚತುರ್ಥದಿಂದ ಹೇಳ್ತಾರೆ, ಇಲ್ಲಿ ದ್ವಿತೀಯದಿಂದಲೂ ಚಿಂತನೆ ಮಾಡಬಹುದು ಅಂತ ಹೇಳಿದ್ದಾರೆ. ತೃತೀಯ ಸೋದರಾನ್ ಬುದ್ಧಿಂ ದುಷ್ಪೂರ್ವಾಂ ವಿಕ್ರಮಂ ವಿದುಹು, ಮೂರನೇ ರಾಶಿಯಿಂದ ಸೋದರರನ್ನು, ಹಾಗೆ ಬುದ್ಧಿಯನ್ನ, ಅದರಲ್ಲಿ ದುಷ್ಪೂರ್ವಾಂ ಬುದ್ಧಿಂ ದುರ್ಬುದ್ಧಿಯನ್ನ ಚಿಂತನೆ ಮಾಡುವುದು ತೃತೀಯ ರಾಶಿಯಿಂದಾಗಿ ಮನೆಗೆ. ವಿಕ್ರಮಂ ಪರಾಕ್ರಮವನ್ನ, ಚತುರ್ಥಾತ್ ಮಾತರಂ ವೇಶ್ಮ ಸುಖಂ ಲಾಲಿತ್ಯಮೇವಚ, ಚತುರ್ಥ ರಾಶಿಯಿಂದಾಗಿ ತಾಯಿಯನ್ನು, ಮನೆಯನ್ನು, ವೇಶ್ಮ ಅಂತ ಹೇಳಿದ್ರೆ ಮನೆ, ಮಾತರ ಹಾಗೆ ಮಾತೃ, ಸುಖವನ್ನು, ನಮ್ಮ ಲಾಲಿತ್ಯವನ್ನು ಚಿಂತನೆ ಮಾಡುವಂಥದ್ದು. ಸೌಮನಸ್ಯಮಪತ್ಯಾದಿ ಪ್ರಜ್ಞಾಮೇಧಾಂಚ ಪಂಚಮಾತ್, ನಮ್ಮ ಮನಸ್ಥಿತಿಯನ್ನು, ಒಳ್ಳೆಯ ಮನಸ್ಥಿತಿಯನ್ನು ಅಂದ್ರೆ ಮನಸ್ಸನ್ನು ಪಂಚಮದಿಂದಾಗಿ ಚಿಂತನೆ ಮಾಡುವಂಥದ್ದು. ಅಪತ್ಯಾದಿ ಮಕ್ಕಳನ್ನ ಚಿಂತನೆ ಮಾಡುವಂಥದ್ದು. ಪ್ರಜ್ಞೆಯನ್ನು, ನಮ್ಮ ಮೇಧ ಬುದ್ಧಿಯ ಬೇರೆ ಬೇರೆ ಪ್ರಭೇದಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು ಪಂಚಮ ರಾಶಿಯಿಂದ. ಇನ್ನು ಆದಿವ್ಯಾಧಿ ಮರಿಂ ಷಷ್ಠಾತ್, ಆದಿವ್ಯಾಧಿಗಳನ್ನ, ರೋಗ ಪ್ರಭೇದಗಳು, ಆದಿವ್ಯಾಧಿ ಮಾನಸಿಕ ರೋಗವೊಂದು, ದೇಹಕ್ಕೆ ಬರತಕ್ಕಂಥ ರೋಗಗಳೊಂದು, ಹಾಗೆ ಷಷ್ಠ ರಾಶಿಯಿಂದ ಚಿಂತನೆ ಮಾಡುವುದು. ಮೈಥುನಂ ಸ್ತ್ರೀಜಯಂ ತತಃ, ಸ್ತ್ರೀಯರನ್ನ ಗೆಲ್ಲುವಂಥದ್ದು, ಮೈಥುನ ಇತ್ಯಾದಿ ವಿಷಯಗಳನ್ನೆಲ್ಲ ಸಪ್ತಮ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. ಮೃತಿಂ ಪರಾಜಯಂ ದುಃಖಂ ಹಾನಿಂ ವ್ಯಾಧಿಂ ತಥಾಷ್ಟಮಾತ್, ಮರಣವನ್ನು, ಪರಾಜಯವನ್ನು, ದುಃಖವನ್ನು, ಹಾನಿಯನ್ನು, ವ್ಯಾಧಿಯನ್ನು ಅಷ್ಟಮ ರಾಶಿಯಿಂದ ಹೇಳುವಂಥದ್ದು. ಸೌಶೀಲ್ಯಂ ಭಾಗ್ಯಧರ್ಮಂಚ ನವಮ ದಶಮ ತಥಾ, ಸೌಶೀಲ್ಯ ನಮ್ಮ ಚಾರಿತ್ರ್ಯವನ್ನು, ಒಳ್ಳೆಯ ಸಚ್ಚಾರಿತ್ರ್ಯವನ್ನು, ಭಾಗ್ಯವನ್ನು, ಧರ್ಮವನ್ನು ಎಲ್ಲ ಚಿಂತನೆ ಮಾಡುವಂಥದ್ದು ನವಮದಿಂದಾಗಿ. ದಶಮ ತಥಾ ದಶಮ ರಾಶಿಯಿಂದಾಗಿ ಮಾನಾಸ್ಪದಾಜ್ಞ ಕರ್ಮಾಣಿ, ಮಾನ ಅಭಿಮಾನವನ್ನು, ಆಸ್ಪದ ಅವಲಂಬನೆಯನ್ನು, ಆಜ್ಞೆಯನ್ನು, ಕರ್ಮಗಳನ್ನು ಚಿಂತನೆ ಮಾಡುವಂಥದ್ದು. ಕರ್ಮಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನವರ ಉದ್ಯೋಗ, ಯಾವ ಉದ್ಯೋಗ ಮಾಡ್ಬೋದು ಅಥವಾ ಯಾವ ಬಿಸಿನೆಸ್ ಮಾಡ್ಬೋದು ಇತ್ಯಾದಿಗಳನ್ನೆಲ್ಲ, ನಮ್ಮ ಕರ್ಮಗಳನ್ನೆಲ್ಲ ದಶಮ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. ಲಾಭಾತ್ ಲಾಭಂ, ಲಾಭದಿಂದಾಗಿ ಅಂದ್ರೆ 11ನೇ ಸ್ಥಾನದಿಂದಾಗಿ ಲಾಭವನ್ನು, ವ್ಯಯಾತ್ ವ್ಯಯಂ, ವ್ಯಯ ರಾಶಿಯಿಂದ ಅರ್ಥಾತ್ ದ್ವಾದಶ 12ನೇ ರಾಶಿಯಿಂದಾಗಿ ವ್ಯಯವನ್ನು ಚಿಂತನೆ ಮಾಡುವಂಥದ್ದು. ಹೀಗೊಂದು ವ್ಯವಸ್ಥೆ ಮಾಡಿದ್ದಾರೆ. ಜಾತಕ ಸಂಗ್ರಹ ಅಂತ ಹೇಳುವಂಥದ್ರಲ್ಲಿ ಲಗ್ನ ಚಿಂತ್ಯಂ ಮೂರ್ತಿ ಕೀರ್ತಿ ಸ್ಥಿತಿಂಚ ವಿತ್ತಂ ನೇತ್ರಂ ಕುಟುಂಬಂಚ ವಿತ್ತಾತ್ ಅಂತ, ಲಗ್ನದಿಂದಾಗಿ ನಮ್ಮ ಮೂರ್ತಿ, ನಮ್ಮ ಶರೀರವನ್ನು, ಕೀರ್ತಿಯನ್ನು, ಸ್ಥಿತಿಯನ್ನು ಎಲ್ಲ ಚಿಂತನೆ ಮಾಡುವಂಥದ್ದು. ವಿತ್ತಂ ನೇತ್ರಂ ಕುಟುಂಬಂಚ ವಿತ್ತಾತ್, ವಿತ್ತ ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನದಿಂದಾಗಿ ವಿತ್ತವನ್ನು ಅಂದ್ರೆ ಸಂಪತ್ತನ್ನು, ನೇತ್ರ ಕಣ್ಣನ್ನು, ವಾಕ್ ಮಾತುಗಳನ್ನು, ಕುಟುಂಬವನ್ನೆಲ್ಲ ಚಿಂತನೆ ಮಾಡುವಂಥದ್ದು ದ್ವಿತೀಯ ರಾಶಿ. ಇನ್ನು ಧೈರ್ಯಂ ವೀರ್ಯಂ ಭ್ರಾತರಂ ವಿಕ್ರಮೇಣ, ನಮ್ಮ ಧೈರ್ಯವನ್ನು, ಪರಾಕ್ರಮವನ್ನು, ಸಹೋದರರನ್ನು ಚಿಂತನೆ ಮಾಡುವಂಥದ್ದೆಲ್ಲ ತೃತೀಯ ರಾಶಿಯಿಂದಾಗಿ.
ಕ್ಷೇತ್ರಂ ವಾಹನಂ ಬಾಂಧವಾಂಶ್ಚ ಚತುರ್ಥ ರಾಶಿಯಿಂದಾಗಿ ಬಂಧು ಸ್ಥಾನಾತ್ ಕ್ಷೇತ್ರವನ್ನು, ವಾಹನವನ್ನು, ಕ್ಷೇತ್ರ ಅಂತ ಹೇಳಿದ್ರೆ ಗದ್ದೆ ಹೊಲಗಳನ್ನು ಅಥವಾ ನಮ್ಮ ಜಮೀನುಗಳನ್ನೆಲ್ಲ, ವಾಹನವನ್ನು ನಮ್ಮ ಹೊಸ ವಾಹನ ಉಂಟು, ಹಳೆ ವಾಹನ ಉಂಟು ಇತ್ಯಾದಿ ವಾಹನಗಳನ್ನೆಲ್ಲ 4ರಿಂದಾಗಿ, ಬಾಂಧವಾಹ ನಮ್ಮ ಬಂಧುಗಳನ್ನು, ಹಾಗೆ ಮಾತುಲಂ ಸೋದರ ಮಾವನನ್ನು, ಭಾಗಿನೇಯಂ ಅಕ್ಕನ ಮಕ್ಕಳನ್ನು, ಭಗಿನಿಯ ಮಕ್ಕಳನ್ನು, ಭಾಗಿನೇಯ, ತೋಯಂ ನಮ್ಮ ನೀರಿನ ವ್ಯವಸ್ಥೆಗಳು, ನಮ್ಮ ಮನೆಗೆ ಬಾವಿ ಉಂಟು ಅಥವಾ ಕೆರೆ ಉಂಟು, ನೀರಿನ ವ್ಯವಸ್ಥೆ, ವೇಶ್ಮ ಜಾವಿಕಾದ್ಯಂ ಸುಕಂಚ ವೇಶ್ಮ ಅಂತ ಹೇಳಿದ್ರೆ ಮನೆಯನ್ನು, ಹಾಗೆ ಅಜಾವಿಕಾದ್ಯಂ ನಮ್ಮ ಸಾಕು ಪ್ರಾಣಿಗಳನ್ನೆಲ್ಲ, ಸುಖವನ್ನು ಕೂಡ 4ನೇ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. ಬುದ್ಧಿಂ ಪುತ್ರಂ ಪೂರ್ವಪುಣ್ಯತ್ವಮಾತ್ಯಂ ಪುತ್ರಾತ್ ಪೂರ್ಯ ಪುಣ್ಯಂ ತ್ವಮಾತ್ಯಂ ಪುತ್ರಾತ್ ಬುದ್ಧಿಯನ್ನು, ಮಕ್ಕಳನ್ನು, ಪೂರ್ವ ಪುಣ್ಯವನ್ನು, ನಾವು ಹಿಂದಿನ ಜನ್ಮದಲ್ಲಿ ಏನು ಪೂರ್ವ ಪುಣ್ಯ ಮಾಡಿದ್ದೇವೆ ಅದನ್ನೆಲ್ಲವನ್ನು ಕೂಡ, ಅಮಾತ್ಯ ಮಂತ್ರಿಗಳನ್ನು, ಪುತ್ರಾತ್ ಅಂದ್ರೆ ಪುತ್ರ ಸ್ಥಾನದಿಂದಾಗಿ 5ರಿಂದಾಗಿ, ವ್ಯಾಧಿನ್ ಛಾತ್ರವಾತ್ ದ್ವಿಟ್ ವ್ರಣಾದೀನ್, ದ್ವಿಟ್ ಅಂತ ಹೇಳಿದ್ರೆ ದ್ವೇಷಿಗಳನ್ನು, ಪ್ರಣಾದಿಗಳನ್ನು, ಗಾಯದ ಗುರುತುಗಳನ್ನು, ಶತ್ರುಗಳನ್ನು, ವ್ಯಾಧಿಯನ್ನೆಲ್ಲ ಷಷ್ಠಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಮದನ ಗಮನ ಜಾಯ ಲೋಕನಾನ್ಯಸ್ತಭಾತ್ ಅಸ್ತಭರಾಶಿ ಅಂತ ಹೇಳಿದ್ರೆ 7ಮದಿಂದಾಗಿ, ಮದನ ನಮ್ಮ ಕಾಮಗಳನ್ನು, ಗಮನವನ್ನು ನಮ್ಮ ಸಂಚಾರವನ್ನು, ಜಾಯ ಹೆಂಡತಿಯನ್ನು, ದೃಷ್ಟಿಯನ್ನು, ಆಲೋಕನಾನಿ ದೃಷ್ಟಿಯನ್ನು ಕೂಡ 7ಮದಿಂದಾಗಿ ಚಿಂತನೆ. ಕಣ್ಣನ್ನು ಚಿಂತನೆ ಮಾಡುವುದು ದ್ವಿತೀಯದಿಂದಾಗಿ, ದೃಷ್ಟಿಯನ್ನು ಚಿಂತನೆ ಮಾಡುವಂಥದ್ದು 7ಮದಿಂದಾಗಿ. ಸ್ಯುಹು ಸ್ಯುಹು ಮರಣಹರಣದಾಸ ಕ್ಲೇಶ ವಿಘ್ನಾನಿರಂಧ್ರಾತ್ ಮರಣವನ್ನು, ಅಪಹರಣವನ್ನು, ದಾಸ ಜನರನ್ನು, ಕ್ಲೇಶ ದುಃಖವನ್ನು, ವಿಘ್ನಗಳನ್ನೆಲ್ಲ 8ಮದಿಂದಾಗಿ ಚಿಂತನೆ. ಗುರುಜನ ಪರಪುಣ್ಯಾನ್ಯೌಷಧಂ ಭಾಗ್ಯ ಸಿದ್ಧಿಂ ಗುರುಜನರನ್ನು, ಹಾಗೆ ನಂತರದ ಪುಣ್ಯಗಳು, ಹಿಂದಿನ ಜನ್ಮದ ಪುಣ್ಯ ಅಲ್ಲ, ನಂತರ ಮಾಡುವ ಪುಣ್ಯಗಳನ್ನು, ಔಷಧಿಯನ್ನು, ಭಾಗ್ಯ ಸಿದ್ಧಿಯನ್ನು ಎಲ್ಲವೂ ಕೂಡ 9ಮದಿಂದಾಗಿ ಚಿಂತನೆ ಮಾಡೋಣ. 9ಮ ಭವನತಃ ಖಾನ್ಮಾನ ಕರ್ಮಾಸ್ಪದಾಭ್ಯಾಂ, ಖಾ ಅಂತ ಹೇಳಿದ್ರೆ ಆಕಾಶ, ಅರ್ಥಾತ್ ಆಕಾಶ ರಾಶಿ ಅಂತ ಹೇಳಿದ್ರೆ 10ಮ ರಾಶಿ, ಅರ್ಥಾತ್ 10ನೇ ರಾಶಿ. 10ನೇ ರಾಶಿಯಿಂದಾಗಿ ಖಾತ್ ಮಾನ ಕರ್ಮಾಸ್ಪದಾಭ್ಯಾಂ ಅಭಿಮಾನವನ್ನು, ಕರ್ಮಗಳನ್ನು ಎಲ್ಲವನ್ನು ಕೂಡ ಚಿಂತನೆ ಮಾಡುವಂಥದ್ದು 10ನೇ ರಾಶಿಯಿಂದಾಗಿ. ಸರ್ವಾಮಾಪ್ತಿ ದುಃಖ ಹಾನಿ ಭವಾಖ್ಯಾತ್ ದುಃಖದ ನಾಶವನ್ನು, ಸರ್ವ ಎಲ್ಲ ವಸ್ತುಗಳ ಪ್ರಾಪ್ತಿಯನ್ನು ಎಲ್ಲವನ್ನು ಕೂಡ ಏಕಾದಶಿಯಿಂದಾಗಿ. ರಿಪ್ಪಾತ್ ರಿಪ್ಪಂ ಸ್ವಕ್ಷಯಂ ಭ್ರಂಶಮೇವ ಸ್ಥಾನಭ್ರಂಶತೆಯನ್ನು, ಪಾಪಗಳನ್ನು, ಸ್ವಕ್ಷಯಂ ಧನನಾಶವನ್ನು ಚಿಂತನೆ ಮಾಡುವಂಥದ್ದೆಲ್ಲ 12ನೇ ರಾಶಿಯಿಂದ. ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನು ಲೋಕದಲ್ಲಿ ನೋಡಿಕೊಂಡು, ಈಗ ಅವರು ಹೇಳಿದ್ರಲ್ಲ ಬೇರೆ ಬೇರೆ, ಅದರಿಂದಾಗಿ ಆದಷ್ಟು ಗ್ರಂಥಗಳನ್ನು ನೋಡಿಕೊಂಡು ಅದರಿಂದ ಎಲ್ಲ ಭಾವದಿಂದಾಗಿ ಏನು ಚಿಂತನೆ ಮಾಡಬೇಕು ಅದೆಲ್ಲವನ್ನು ಕೂಡ ಸಾಮಾನ್ಯ ನಿಮಗೆ ಅದೇ ಮುಂದಕ್ಕೆ ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಎಂಬ 12 ಶ್ಲೋಕಗಳಲ್ಲಿ ಹೆಚ್ಚಿನ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದಲ್ಲದೆ ಕೆಲವು ಕಡೆ ವಿಶೇಷ ವಿಷಯಗಳು ಉಂಟು, ಅದನ್ನೆಲ್ಲ ಇಟ್ಟುಕೊಂಡಾಗ್ತದೆ ಭಾವಚಿಂತನೆಯನ್ನು ಮಾಡಬೇಕು. ಪರ್ಯಾಯ ಮನ್ಯ ಉಪಲಭ್ಯ ವದೇಚ್ಛ ಲೋಕಾತ್ ಅಂತೇಳಿ ಮುಂದಕ್ಕೆ ಇದೇ ಗ್ರಂಥದಲ್ಲಿ ಹೇಳ್ತಾರೆ. ಲೋಕದಲ್ಲಿ ಕಾಣುವಂತ ಬೇರೆ ನಿಮ್ಮ ಅನುಭವದಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಕೂಡ ಇಟ್ಟುಕೊಂಡು ಚಿಂತನೆಯನ್ನು ಮಾಡಬೇಕು ಅಂತೇಳಿ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಸ್ಯ ಎಡದಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭಶ್ಚಾನೇಕದಾಯ ಶ್ರುತೋ ವಾಚಂ ನ ಸದುಧಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ.
ಸಂಶಯಗಳುಂಟ ಏನಾದ್ರು ಇದ್ರೆ ಶೇರ್. ನಮಸ್ಕಾರ ಆಚಾರ್ಯ.